ನಡೆದ FDA ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಕೀ ಆನ್ಸರ್ಸ್ ನೋಡೋದಾದರೆ 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕಿನಿಂದ ನಡೆದ FDA ಪೇಪರ್ ಅಂದರೆ ಫಸ್ಟ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳ ನೋಡೋದಾದರೆ ಸೊ 1ನೇ ಪ್ರಶ್ನೆ ನೋಡೋಣ. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇದಾಗುತ್ತೆ. 1 ಮತ್ತು 3 ಇವೆರಡು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಮತ್ತು ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲೀನ ಹಣಕಾಸು ನೆರವನ್ನು ಒದಗಿಸುವುದು ತಮ್ಮ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರವಾಗಿ ಮಾಡಿಕೊಂಡಿರುವ ಸಂಘಗಳಾಗಿರುತ್ತದೆ. ಸೊ 1 ಮತ್ತು 2 ಸರಿಯಾದ ಉತ್ತರ ಆಗುತ್ತದೆ. ಸೊ 2ನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನಲ್ಲಿ ಯಾವ ಮೂಲ ಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ ಅಂತ ಕೇಳಿದರೆ ಅಫ್ಕೋರ್ಸ್ ಹೈಡ್ರೋಜನ್ ಆಗಿರುತ್ತದೆ. ಸರಿಯಾದ ಉತ್ತರ. ಸೊ 3ನೇ ಪ್ರಶ್ನೆ ನೋಡೋಣ. ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕೇರಳ ಆಗುತ್ತದೆ. ಸೊ 4ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉತ್ಕರ್ಷ 2022 ಅಂದರೆ 2022 ಯಾವುದನ್ನು ಉಲ್ಲೇಖಿಸಿದಂತ ಕೇಳಿದರೆ ಸರಿಯಾದ ಉತ್ತರ 3 ಆಗುತ್ತದೆ. ಏನಂದರೆ ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವೀಕ್ಷಿಸಲು RBIನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟಾಗಿರುತ್ತದೆ. ಸರಿಯಾದ ಉತ್ತರ ಏನಾಗಿರುತ್ತದೆ? 3rd one ಆಗುತ್ತದೆ. ಇದು ಆಗುತ್ತದೆ. ಸೊ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ನೋಡೋದಾದರೆ ಆಸ್ಪರ್ಟ್ಸ್ ಸಕ್ಕರೆಗಿಂತ ಸಿಹಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇದಾಗುತ್ತದೆ ಡೈಪಪೈಡ್ ಅಂತ ಆಗುತ್ತದೆ. ಸರಿಯಾದ ಉತ್ತರ. ಇಲ್ಲಿ ಇನ್ನೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಡೈಕ್ಲೈರಾಸ್ಟೈಡ್ ಅಂತ ಕೊಟ್ಟಿದ್ದಾರೆ, ಮೋನೋಸಾಕ್ರೈಡ್ ಅಂತ ಕೊಟ್ಟಿದ್ದಾರೆ, ಅಮೋನಿಯಾ ಆಮ್ಲ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಉತ್ತರ ಏನಾಗುತ್ತದೆ ಅಂದರೆ ಡೈಪಪೈಡ್ ಅಂತ ಆಗುತ್ತದೆ. ಸರಿಯಾದ ಉತ್ತರ 5ನೇದು ಇದಾಗುತ್ತದೆ. ಸೊ 6ನೇ ಪ್ರಶ್ನೆ ನೋಡೋಣ. ಭಾರತದ ದಯವಿಟ್ಟು 6ನೇ ಪ್ರಶ್ನೆ ಇನ್ನೊಂದು ಓದ್ತೀನಿ. ಭಾರತದ ಅಟ್ಲಾಂಟಿಕ್ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಸರಿಯಾದ ಹೇಳಿಕೆ ಯಾವುದಂತ ಕೇಳಿದ್ದಾರೆ. ಸರಿಯಾದ ಹೇಳಿಕೆ ಬಿ. ಭಾರತದ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಎರಡರಲ್ಲಿಯೂ ವಾದಿಸುವುದು. ಇದು ಸರಿಯಾದ ಹೇಳಿಕೆ ಆಗುತ್ತದೆ. ಆಮೇಲೆ ಇವರು ಭಾರತದಂತೆ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಇದು ಕೂಡ ಸರಿಯಾದ ಉತ್ತರ ಆಗುತ್ತದೆ. ಇವರು ಪೂರ್ಣಕಾಲಿಕ ಕಾನೂನನ್ನು ಸಲಹೆಗಾರರಾಗಿರುತ್ತದೆ. ಹೌದು, ಅವರು ಆಗಿರ್ತಾರೆ. ಇದು ಸರಿಯಾದಾಗುತ್ತದೆ. ಈ ಭಾರತದ ಸರ್ಕಾರಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸುವುದು. ಇದು ತಪ್ಪು ಹೇಳಿಕೆ ಆಗುತ್ತದೆ. ಸೊ ಸರಿಯಾದ ಉತ್ತರ 3 ಆಗುತ್ತದೆ. ಬಿ ಸಿ ಡಿ ಆಗುತ್ತದೆ ಸರಿಯಾದ ಉತ್ತರ. ಸೊ 7ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ಪಟ್ಟಿ 2 ರೊಂದಿಗೆ ಹೊಂದಿಸಿ ಮತ್ತು ಕೆಳಗಿನ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿ ಉತ್ತರ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಏನಂತ ಕೇಳಿದ್ದಾರೆ? A, B, C, D ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ? ಪಿಗ್ಮಿಗಳು ಅಂತ ಕೊಟ್ಟಿದ್ದಾರೆ. ಬಿಗೇನಾಗುತ್ತೆ, ಸಿಗೇನಾಗುತ್ತೆ, ಡಿಗೇನಾಗುತ್ತೆ ಅಂತ ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಎಗೆ 4th one ಆಗುತ್ತೆ, ರಿಂಗ್ ಮಾಸಲ್ಸ್ ಅಂತ ಆಗುತ್ತದೆ. ಸೊ ಇಲ್ಲೇನಾಗುತ್ತದೆ ಅಂದರೆ ವರ್ಗಾವಣೆ ಬೇಸೆಗೆ ರಿಂಗ್ ಮಾಸ್ಮಾ ಅಂತ ಆಗುತ್ತದೆ. ಸೊ ಇಲ್ಲಿ ಇದು ಆಗುತ್ತದೆ 3rd one. ಸೊ ಬಿಗೇನಾಗುತ್ತದೆ ಅಂದರೆ ಕಿರ್ಚಿಗಳು ಅಂತ ಬರುತ್ತದೆ, ಕಿರಿಜನರು ಅಂತ ಬರುತ್ತದೆ. ಸೊ 3ನೇದಿಗೆ ಪಿಗ್ಮಿಗಳು ಅಂತ ಆಗುತ್ತದೆ. 3ನೇದಿಗೆ ಏನಿದೆ? ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರಿಗೆ ಏನಾಗುತ್ತದೆ ಅಂದರೆ ಪಿಗ್ಮಿಗಳು ಅಂತ ಆಗುತ್ತದೆ ಅರ್ಥ, ಪಿಗ್ಮಿಗಳು. ಸೊ 4ನೇ ಅಂದರೆ ಬೇಟೆಗಾರರಿಗೆ ಏನಿದೆ ಅಂದರೆ ಎಸ್ಮೋಕ್ ಅಂತ ಕರೀತಾರೆ, ಎಸ್ಕಿಮೋ. ಸೊ ಇದಾಗುತ್ತದೆ. ಸರಿಯಾದ ಉತ್ತರ ಹಾಗಾದರೆ ಇದು 1ನೇದು. ಸರಿಯಾದ ಉತ್ತರ 1ನೇದು. ಸೊ 8ನೇ ನೋಡೋಣ. 8ನೇ ಪ್ರಶ್ನೆ ನೋಡೋಣ. ಪಾಲಿಪೈಪೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೆಯ ಪಾಲಿಮರ್ಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತದೆ. 9ನೇ ಪ್ರಶ್ನೆ ನೋಡೋಣ. ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಆಮ್ಲಜನಕ ಆಗುತ್ತದೆ. ಸರಿಯಾದ ಉತ್ತರ ಆಮ್ಲಜನಕ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಮ್ಲಜನಕ. ಇನ್ನು 10ನೇ ಪ್ರಶ್ನೆ ನೋಡೋಣ. ಅಟಲ್ ಸುರಂಗವು ಒಂದು ಹೆದ್ದಾರಿಯ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರಡೆಯಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ 3ನೇ ಉತ್ತರ ರೇಗಾನ್ಸ್ ಲಾ ವಾಸದಿಂದ ನಿರ್ಮಿಸಲಾಗುತ್ತದೆ ಅಥವಾ ಮಾಡಲ್ಪಟ್ಟಿರುತ್ತದೆ ಅಂತ ಆಗುತ್ತದೆ. ಸೊ 11ನೇ ಪ್ರಶ್ನೆ ನೋಡೋಣ. ಯಾವ ಪತ್ರಕರ್ತರಿಗೆ 2019-20 ಪೆನ್
ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಮೂರನೇದು ಯೂಸುಫ್ ಜಮೀಲ್ ಅಂತ ಅರ್ಥ ಬರುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಮತ್ತು ಕರೆಂಟ್ ಅಫೇರ್ಸ್ ಪ್ರಶ್ನೆಯೂ ಇದೆ. ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದರೆ ಯೂಸುಫ್ ಜಮೀಲ್ ಅಂತ ಆಗುತ್ತದೆ ಸರಿಯಾದ ಉತ್ತರ. ಸೊ 12ನೇ ಪ್ರಶ್ನೆ ನೋಡೋಣ. ಡ್ಯಾಶ್ರಲ್ಲಿ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ನೆನ್ಪಿಟ್ಕೋಬೇಕು ಚಾಂಪಿಯನ್ ಪೋರ್ಟಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತದೆ ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ವಲಯ MSME ಅಂತ ಆಗುತ್ತದೆ. ಸರಿಯಾದ ಉತ್ತರ ಇದು ಫೋರ್ತ್ ಒನ್. ಸರಿಯಾದ ಉತ್ತರ ಫೋರ್ತ್ ಒನ್. ಸೊ ಇನ್ನು 13ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಭಾರತದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ದಾರಿ ಯಾವುದು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಎಲ್ಲರಿಗೂ ತಿಳಿದ ಹಾಗಿರೋದು ಆಗ್ರಾಯಿಂದ ಲಕ್ನೋ ಎಕ್ಸ್ಪ್ರೆಸ್ ದಾರಿ. ಇದು ಸರಿಯಾದ ಉತ್ತರ ಮೂರನೇದು. ಸೊ ಇನ್ನು 14ನೇ ಪ್ರಶ್ನೆ ನೋಡೋಣ. ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನಿಂದ ನಿಯಂತ್ರಿಸುತ್ತದೆ. ADH. ಎಲ್ಲರಿಗೂ ಗೊತ್ತೇ ಇರೋದು ಇದು ಆನ್ಸರ್ ADHನಿಂದ. 15ನೇ ಪ್ರಶ್ನೆ ನೋಡೋಣ. ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನನ್ನು ಕಳೆದುಕೊಳ್ಳುತ್ತದೆ. ಥಯಾಮಿನ್ ಅನ್ನೋದು ಕಳೆದುಕೊಳ್ಳುತ್ತದೆ. ಇದು ಆಹಾರ ಪದಾರ್ಥದಲ್ಲಿರುವ ಮತ್ತೊಂದು ವಿಟಮಿನ್ ಆಗುತ್ತದೆ. ಇದು ಯಾವುದು ಸ್ಪೆಷಲಿ ಅಕ್ಕಿಯಲ್ಲಿರುತ್ತೆ, ರೈಸಲ್ಲಿ ಇದು ಆಹಾರ ಪದಾರ್ಥ ಆಗಿರುತ್ತದೆ. ನೀನು ನೆಕ್ಸ್ಟ್ ಪ್ರಶ್ನೆ ಅಂದರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಏನಂತ ಕೇಳ್ಬೋದು ಅಂದರೆ ಥಯಾಮಸ್ ಯಾವ ಆಹಾರ ಪದಾರ್ಥದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಅಕ್ಕಿ ಅಂತ ಹೇಳಬೇಕು. ಸೊ ಇದೇ ರೀತಿ ಪ್ರಶ್ನೆಗಳು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಇದು ಆಗ್ತಾ ಇರುತ್ತದೆ. ಸೊ 16ನೇ ಪ್ರಶ್ನೆ ನೋಡೋಣ. ಮೊಹಮ್ಮದ್ ಬಿನ್ ತುಗ್ಲಕ್ ಡ್ಯಾಶ್ ಅನ್ನು ನ್ಯಾಯಾಧೀಶರನ್ನಾಗಿ ನೇಮಿಸಿದ್ದರು ಅಂತ ಇರುತ್ತದೆ. ಸೊ ಅಫ್ಕೋರ್ಸ್ ಮೂರನೇ ಉತ್ತರ ಏನಿದೆ ಸರಿಯಾದ ಉತ್ತರ ಇಬ್ನ್ ಬುತಾವ್ ಅಂತ ಆಗುತ್ತದೆ. ಸರಿಯಾದ ಉತ್ತರ ಎಷ್ಟನೇದು 16ನೇದು ಥರ್ಡ್ ಒನ್ ಇಬ್ಬನ್ ಬುತಾವ್ ಅಂತ ಆಗುತ್ತದೆ. 17ನೇ ಪ್ರಶ್ನೆ ನೋಡೋಣ. ಜರೋಕ್ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು ಅಂತ ಕೇಳಿದ್ದಾರೆ. ಅಕ್ಬರ್ ಅವ್ರದ್ದು ಕೂಸಾಗಿತ್ತು. ಜರಕ್ ಇ ದರ್ಶನ್ ಅಂತ ಇದೆಯಲ್ಲ ಇದು. ಸೊ 18ನೇ ಪ್ರಶ್ನೆ ನೋಡೋಣ. ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತ ಕೇಳಿದ್ದಾರೆ. ಮಗರ್ನಲ್ಲಿ ಕಟ್ಟಲಾಯಿತು. ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಗರ್ ಅನ್ನೋದು ಎಲ್ಲಿ ಬರುತ್ತೆ, ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಸೊ 19ನೇ ಪ್ರಶ್ನೆಗೆ ಹೋಗೋಣ. ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಈ ಕೆಳಗಿನವು ಯಾವುದನ್ನು ಒಳಗೊಂಡಿಲ್ಲ. ಇಲ್ಲಿ ನೀವು 19ನೇ ಪ್ರಶ್ನೆ ಗಂಭೀರವಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ಭಾರತಕ್ಕೆ ರೋಮನ್ನಿಂದ ಅಂತ ಕೇಳಿದ್ದಾರೆ. ಇಂಡಿಯಾ ಟು ರೋಮನ್ಗೆ ತುಂಬ ವಸ್ತುಗಳು ರಫ್ತಾಗ್ತಾ ಇತ್ತು. ಯಾವ್ಯಾವುದು ರಫ್ತಾಗ್ತಾ ಇತ್ತು ಅಂದರೆ ಚಿನ್ನ, ಬೆಳ್ಳಿ, ನಾಣ್ಯಗಳು, ದ್ರಾಕ್ಷಾರಸ, ಜೌಡಿ ಮತ್ತು ಅರ್ಟನ್ ಮಡಿಕೆಗಳು, ಈ ರೀತಿ ಎಲ್ಲ ರೀತಿಯ ರಫ್ತಾಗ್ತಿದೆ. ಆದರೆ ಒಣ ಹಣ್ಣುಗಳು ಮಾತ್ರ ರಫ್ತಾಗುತ್ತಿಲ್ಲ. ಸೊ ಸರಿಯಾದ ಉತ್ತರ ಇದು ಆಗುತ್ತದೆ. ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ. 20ನೇ ಪ್ರಶ್ನೆ ನೋಡೋಣ. ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯಿಂದ ಉಂಟಾಗುತ್ತದೆ. ಡ್ಯಾಶ್ ತೀವ್ರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಪ್ರಾಪ್ಯಾಯತ ಗ್ಲಿಸರೈಡ್ಗಳು ಆಕ್ಸಿಡೀಕರಣದಿಂದ ಉಂಟಾಗುತ್ತದೆ. ಸರಿಯಾದ ಉತ್ತರ ಇದು. ಕರೆಕ್ಟ್ ಆನ್ಸರ್ ಅಂತಲೇ ಹೇಳ್ಬೋದು. ಸೊ 21ನೇ ಪ್ರಶ್ನೆ. ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವ ನೀಡಿತ್ತು. ಗ್ರಾಮೀಣ. ಬೌದ್ಧ ಧರ್ಮವು ಗ್ರಾಮೀಣ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು ಅನ್ನೋದು ಸರಿಯಾದ ಉತ್ತರ ಆಗುತ್ತದೆ. ಸೊ ಸರಿಯಾದ ಉತ್ತರ ಥರ್ಡ್ ಒನ್ ಗ್ರಾಮೀಣ. 22ನೇ ಪ್ರಶ್ನೆಗೆ ಹೋಗೋಣ. ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಸರೈನ್, ಟೈರೋಸಿನ್, ಅಲೈನೈನ್, ಲೈಸಿನ್. ಸೊ ಸರಿಯಾದ ಉತ್ತರ ಟೈರೋಸಿನ್. ಸೊ 23ನೇ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ ಹೀಗಾಗಿದೆ, ಇದಿರುತ್ತದೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇದು 8ನೇ ಬುಕ್ಕಲ್ಲಿ ಫಸ್ಟ್ ಸೋಷಲ್ ಸೈನ್ಸಲ್ಲೇ ಆನ್ಸರ್ ಇದೆ. ಲಾರ್ಡ್ ವೆಲಾಸಿ ಅಂತ ಸರಿಯಾದ ಉತ್ತರ. 2ನೇ ಪೇಜಲ್ಲಿ ಇದೆ. 8ನೇ ಕ್ಲಾಸು ಪುಸ್ತಕದಲ್ಲಿ ಸೋಷಲ್ ಸೈನ್ಸಲ್ಲಿ 5ನೇನೋ 6ನೇ ಪೇಜಿಗೇನೋ ಇದೆ. 7ನೇ ಪೇಜಿಗೋ ಅಥವಾ 8ನೇ ಪೇಜಲ್ಲೋ ಅಥವಾ 5ನೇ ಪೇಜಲ್ಲೋ ಅಥವಾ 6ನೇ ಪೇಜಲ್ಲಿ ಸಿಗುತ್ತದೆ ಇದು ಆನ್ಸರ್ ನಿಮಗೆ. ವೆರಿ ಬೇಸಿಕ್ ಕ್ವಶನ್ಸ್. ಸೊ 24ನೇ ಕ್ವಶನ್ ಹೋಗೋಣ. ವಿಜಯನಗರ
ಇದು ಅನುಪಾತದಲ್ಲಿ ಕೇಳಿದ್ದಾರೆ, ಒಂಥರ ಯಾವ ಸಮಾನಾರ್ಥಕ ಥರ ಅಂತ ಅನ್ಬೋದು ಇದನ್ನು. 24ನೇ ಪ್ರಶ್ನೆ ನೋಡೋಣ. ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಅಂತ ಆದರೆ, ಓಕೆ ಇದು ಸಾರಿ ಅದು ಅಲ್ಲ, ಆ ರೀತಿ ಅಲ್ಲ. ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯನ್ನು ಲೇಖಕರು ಯಾರು ಅಂತ ಕೇಳಿದ್ದಾರೆ. ವೆಂಕಟರಮಣಯ್ಯ ಎನ್ ಅಂತ ಸರಿಯಾದ ಉತ್ತರ. ಇವರು ಈ ಪುಸ್ತಕವನ್ನು ಅಥವಾ ಈ ಕೃತಿಯನ್ನು ರಚಿಸಿರುತ್ತಾರೆ. ಯಾವುದು? ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಅಂತ ಅನ್ನೋದು ಆಗ ಸೂಚನೆ ಮಾಡ್ತಾರೆ. 25ನೇ ಪ್ರಶ್ನೆ ನೋಡೋಣ. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟ್ರಿನ ತೆರೆದಿದ್ದು ಯಾವ ಸ್ಥಳದಲ್ಲಿ? ಅಫ್ಕೋರ್ಸ್ ಬಂಗಾಳದಲ್ಲಿ ತೆರೀತಾರೆ. ಸರಿಯಾದ ಉತ್ತರ ಸೆಕೆಂಡ್ ಒನ್. ಸೊ 26ನೇ ಪ್ರಶ್ನೆ ನೋಡೋಣ. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು? ಶದರನ್ ಅಯ್ಯಪ್ಪನ್ ಅವರು ಘೋಷಿಸುತ್ತಾರೆ. ಸರಿಯಾದ ಉತ್ತರ ಒಂದನೇದ್ದು ಶದರನ್ ಅಯ್ಯಪ್ಪನ್ ಅವರು ಗುರುತಿಸ್ತಾರೆ. 27ನೇ ಪ್ರಶ್ನೆ ನೋಡೋಣ. ಡೆಟಲಾನ್ ರಾಸಾಯನಿಕ ಹೆಸರು ಕ್ಲೋರೋಕ್ಲೆಸಿನಾಲ್ ಅಂತ ಆಗುತ್ತದೆ. ಸರಿಯಾದ ಉತ್ತರ. ಇದನ್ನು ನೀವು ಡೆಟಾಲ್ನ ರಾಸಾಯನಿಕ ಸೂತ್ರ ಏನಂತ ಕೇಳಿದರೆ, ಡೆಟಾಲ್ನ ರಾಸಾಯನಿಕ ಹೆಸರು ಅಂತ ಕೇಳಿದರೆ ಹೆಸರು ಕ್ಲೋರೋಕ್ಲೈಸಿನಾಲ್ ಅಂತ ಇದೆ. ಸೊ ಇದನ್ನು ಫಾರ್ಮುಲಾ ಅಂದರೆ ಕೆಮಿಕಲ್ ಫಾರ್ಮುಲಾ ಟೈಪಲ್ಲಿ ಬರೆಯೋದಾದರೆ ಏನಂತ ಬರೀಬೋದು ಅಂದರೆ C8H9OCl. ಇದು ಕೆಮಿಕಲ್ ಫಾರ್ಮುಲಾ ಆಫ್ ವಾಟ್? ಆಫ್ ದಿಸ್ ಒನ್. ಸೊ 28ನೇ ಪ್ರಶ್ನೆ ಹೋಗೋಣ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಾರೆ? ರಾಣಿ ಚೆನ್ನ ಭೈರವಿ ದೇವಿಯವರನ್ನು ಕರೆಯುತ್ತಾರೆ. ಸರಿಯಾದ ಉತ್ತರ ಥರ್ಡ್ ಒನ್. 24ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ನೋಡಬೇಕಂತೆ ಮತ್ತು ಪಟ್ಟಿ 2 ರೊಂದಿಗೆ ಹೊಂದಿಸಿ ಅಂತ ಹೇಳಿದ್ದಾರೆ. ಇದು ಇಲ್ಲಿ ಪಟ್ಟಿ 1 ಇದೆ, ಇಲ್ಲಿ ಪಟ್ಟಿ 2 ಇದೆ. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆರೈಸಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಮಾಡೋಣ. ಸರಿಯಾದ ಉತ್ತರ ಮೊದಲು ನೋಡ್ಬಿಡೋಣ. 4ನೇದು ಏನಿದೆ? ಥರ್ಡನ್ನು ಏನು ಮಾಡಿದ್ದಾರೆ? ಎನ ಥರ್ಡಿಗೆ ಹೋಲಿಸಿದ್ದಾರೆ. ಆಮೇಲೆ ಬಿನ 4ಗೆ ಹೋಲಿಸಿದ್ದಾರೆ. ಸಿನ ಸೆಕೆಂಡಿಗೆ ಹೋಲಿಸಿದ್ದಾರೆ. ಡಿನ ಇದಕ್ಕೆ ಹೋಲಿಸಿದ್ದಾರೆ. ಇದು ಸರಿಯಾದ ಉತ್ತರ ಆಗುತ್ತದೆ. ಸರಿಯಾದ ಉತ್ತರ ಎ ಥರ್ಡ್ ಒನ್, ಬಿ ಫೋರ್ತ್ ಒನ್, ಸಿ ಸೆಕೆಂಡ್ ಒನ್, ಡಿ ಫಸ್ಟ್ ಒನ್. ಸರಿಯಾದ ಉತ್ತರ 29ನೇ ಪ್ರಶ್ನೆ. ಸರಿಯಾದ ಉತ್ತರ ಫೋರ್ತ್ ಒನ್. 30ನೇ ಪ್ರಶ್ನೆ ನೋಡೋಣ. ಇದನ್ನು ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ. ಈ ರೀತಿ ಒಂದು ಕೇಳಿದಾಗ ಸ್ವಲ್ಪ ಸಮಂಜಸವಾಗಿ ಪ್ರಶ್ನೆಯನ್ನು ನೋಡಿ ಸ್ವಲ್ಪ ನಿಧಾನವಾಗಿ ಉತ್ತರಿಸಬೇಕು. ಸರಿಯಾಗಿ ಇರುತ್ತದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಉತ್ತರಗಳೆಲ್ಲ ಕಂಡ್ಕೋಬೋದು ನಾವು. ಸೊ ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳಿದ್ದಾರೆ. ಮೈಸೂರು ಸಿವಿಲ್ ಸರ್ವಿಸ್ ಅಂದಿದ್ದಾರೆ, ಪರೀಕ್ಷೆ ಅಂದಿದ್ದಾರೆ. ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಅಂದಿದ್ದಾರೆ. ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಅಂತ ಆಗಿದೆ. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ ಒನ್ನು ಪ್ರಜಾಪ್ರತಿನಿಧಿ ಸಭೆನ ರಂಗಾಚಾರಲು ಅನ್ಬೋದು. ಆಮೇಲೆ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂದರೆ ಕೆ ಶೇಷಾದ್ರಿ ಅಲ್ಲೇ ಇರುತ್ತೆ. ಸೊ ಮೂರನೇದು ನೋಡೋದಾದರೆ ಮೂರನೇದು ಮಿರ್ಜಾ ಅಂತ ಸರಿಯಾದ ಉತ್ತರ ಆಗುತ್ತದೆ. 4ನೇದು ನೋಡಿದ್ರೆ ಕೆ ಶೇಷಾದ್ರಿ ಆಗುತ್ತದೆ. ಇದು ಒಂದು ಹೇಳ್ಬೋದು. ಸೊ ನಾವು 31ನೇ ಪ್ರಶ್ನೆಗೆ ಹೋಗೋಣ, ಸಮಯನ ವ್ಯರ್ಥ ಮಾಡದೆ. 31ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾರು ಮಂತ್ರಿಮಂಡಲ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕಿದೆ? ಭಾರತದ ಅಟಾರ್ನಿ ಜನರಲ್ ಅವರಿಗೆ ಹಕ್ಕಿರುತ್ತದೆ, ಮಾತಾಡುವ ಹಕ್ಕಿರುತ್ತದೆ. ಸರಿಯಾದ ಉತ್ತರ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಹಕ್ಕಿರುತ್ತದೆ. 32ನೇ ಪ್ರಶ್ನೆ. 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ನೀವೇನಿಲ್ಲ, ಇವನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದವರು ಅಂತಿರುತ್ತದೆ. ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯನ ಬಿರುದಿರಲ್ಲ. ಹೇಳಿಕೆ ತಪ್ಪಾಗಿದೆ. ಸೊ ಸರಿಯಾದ ಉತ್ತರ 1. ಹಾಗಾದರೆ ವಿಕ್ರಮಾದಿತ್ಯನ ಬಿರುದು ಯಾರಿಗಿತ್ತು ಅನ್ನೋದು ನಮ್ಮ ಪ್ರಶ್ನೆ. ನಿಮಗೆ ಉತ್ತರ ಕಮೆಂಟ್ ಮಾಡಿ.
ವಿಕ್ರಮಾದಿತ್ಯನ ಬಿರುದು ಯಾರಿಗಿತ್ತು ಅನ್ನೋದು ನನ್ನ ಪ್ರಶ್ನೆ. ಉತ್ತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 33ನೇ ಪ್ರಶ್ನೆ ನೋಡೋಣ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಫಸ್ಟ್ ಒನ್ ಏನಿದೆ, ಹೈದರಾಬಾದ್ ಇದೆ, ಆಮೇಲೆ ಮೈಸೂರು ಇದೆ, ಆಮೇಲೆ ಔದಾ ಅಥವಾ ಔದರ್ ಅಂತಲೂ ಕರಿಬೋದು, ಆಮೇಲೆ ಏನಿದೆ ಮರಾಠರು. ಇದು ಸರಿಯಾದ ಉತ್ತರ. ಸೊ 34ನೇ ಪ್ರಶ್ನೆಗೆ ಹೋಗೋಣ. ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ, ಆಲ್ಕಲಾಯ್ಡ್. ಇಲ್ಲಿ ನೋಡಿ, ನಿಕೋಟಿನ್ ಅನ್ನೋದೊಂದು ಪ್ಲಾಂಟು, ಆ ಪ್ಲಾಂಟಲ್ಲಿ ಇದು ಕಂಡು ಬರುತ್ತೆ, ಆಲ್ಕಲಾಯ್ಡ್ ಅಂತ ಬರುತ್ತೆ. ಇದು ಆಲ್ಕಲಾಯ್ಡ್ ಅಂತ ಒಂದು ಪ್ಲಾಂಟಲ್ಲಿ ಕಂಡು ಬರುತ್ತದೆ. ಸೊ 35ನೇ ಪ್ರಶ್ನೆ ನೋಡೋಣ. ಏನಿದೆ 35ನೇ ಪ್ರಶ್ನೆ. ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಲು ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? ಅಫ್ಕೋರ್ಸ್ USA. ಇದು ಎಷ್ಟು ಬಾರಿ ಎಲ್ಲರೂ ಇದರಲ್ಲೇ ನೋಡಿದೆ. USA ಕಡೆಯಿಂದ ನಮ್ಗೆ ಯಾರು ಭಾರತ ಸಂವಿಧಾನದ ಒಂದು ರಾಷ್ಟ್ರಪತಿ ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸ್ಕೊಂಡಿದ್ದೀವಿ ನಾವು. ಇದನ್ನು ಕ್ವಶನ್ ಒಂಥರ ಆಲ್ಟ್ರೇಷನ್ ಮಾಡಿ ಕೇಳಿದ್ದಾರೆ, ಬಟ್ ಸರಿಯಾದ ಉತ್ತರ USA ಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ 36ನೇ ಪ್ರಶ್ನೆ ನೋಡೋಣ. ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಭಾರತದ ರಾಷ್ಟ್ರಪತಿ ಸರಿಯಾದ ಉತ್ತರ. 37ನೇ ಪ್ರಶ್ನೆ. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಗಳು ಇರುತ್ತವೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಥರ್ಡ್ ಒನ್, ನಾಮಪತ್ರ ಹಾಗೂ ನೈಜಿಕ ಕಾರ್ಯಾಂಗ. ಸರಿಯಾದ ಉತ್ತರ ಇದಾಗುತ್ತದೆ. ಸೊ 38ನೇ ಪ್ರಶ್ನೆ. ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ದಾರೆ. ಹೈಕೋರ್ಟ್ ಮಾಡುತ್ತೆ. ಯಾರು ಮಾಡ್ತಾರೆ ಅಂದರೆ ಮೇಲ್ವಿಚಾರಣೆ, ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂದರೆ ಹೈಕೋರ್ಟ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಅಂದರೆ ಆಯಾ ರಾಜ್ಯಗಳ ಸುಪ್ರೀಂ ಕೋರ್ಟ್ ಅಂತ ಅರ್ಥ ಬರುತ್ತೆ. ಹೈಕೋರ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಇದೇ ದೊಡ್ಡದು, ಹೈಕೋರ್ಟೇ ದೊಡ್ಡದು ನ್ಯಾಯಾಲಯಗಳಲ್ಲಿ. ಸೊ 39ನೇ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಪ್ರಧಾನಮಂತ್ರಿಗಳು. ನೆನಪಿರಲಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಪ್ರಧಾನಮಂತ್ರಿಗಳಾಗಿರ್ತಾರೆ. 40ನೇ ಪ್ರಶ್ನೆ. ರಾಜಕೀಯ ಸಮಾನತೆ ಅಂದರೆ ಇವು ಯಾವುವು ಅಲ್ಲ. ನೀವು ಒಂದ್ಸತಿ ನೋಡಿ, ಇದು ಯಾವುದು ಸಮಾನತೆಗಳಲ್ಲಿ ಬರಲ್ಲ. ಸಮಾನತೆಗಳಲ್ಲಿ ಬರೋದಂದರೆ ಇದು ಒಂದೇ. ಯಾವುದು? ಪ್ರತಿಯೊಬ್ಬ ನಾಯಕರಿಗೂ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. ಇದು ರಾಜಕೀಯ ಸಮಾನತೆ ಆಗುತ್ತೆ. ಸೊ 41ನೇದು. ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು 1934ರಲ್ಲಿ MN ರಾವ್ ಅವರು ವ್ಯಕ್ತಪಡಿಸ್ತಾರೆ. 41ನೇ ಪ್ರಶ್ನೆ ಮುಗಿಯಿತು. 42ನೇ ಪ್ರಶ್ನೆ. ಭಾರತ ಸಂವಿಧಾನದ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಇದು ಅಂತೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಅಂತಲ್ಲ, ವೆರಿ ಇಂಪಾರ್ಟೆಂಟೇ. ಸರಿಯಾದ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು. ಸೊ ಸರಿಯಾದ ಉತ್ತರ ಹಾಗಿದ್ರೆ ಥರ್ಡ್ ಒನ್. 43ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಡಾರ್ಜಿಲಿಂಗ್ ಉತ್ತರಾಖಂಡ ತಪ್ಪು, ಯನಮ ಪಾಂಡಿಚೇರಿ ಸರಿಯಾದ ಉತ್ತರ. ಇದು ಅಮರಾವತಿ ತೆಲಂಗಾಣ ಅಲ್ಲ, ಇದು ಬರಲ್ಲ. ಬೆಕಾನೇರ್ ಗುಜರಾತ್ ಇದು ಬರಲ್ಲ. ಸೊ ಸರಿಯಾದ ಉತ್ತರ ಯಾನಮ್ ಪಾಂಡಿಚೇರಿ ಅಂತ ಆಗುತ್ತದೆ. 44ನೇ ಪ್ರಶ್ನೆ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನ್ಸುಲಾರ್ ನದಿಗಳು ಯಾವ ಪೂರ್ವದ ಕಡೆ ಹರಿಯುತ್ತವೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ A ಮತ್ತು C ಆಗುತ್ತದೆ. ಇದು ನೀಳವಾದ ಸೀಳು ಕಣಿವೆಯ ಮೂಲಕ ಹರಿಯುತ್ತವೆ. ಎಸ್ ಹೌದು, ನರ್ಮದಾ ನದಿಗಳಲ್ಲಿ ಅಲ್ಲಿ ಆ ರೀತಿ ಒಂದು ಬೆಟ್ಟಗಳು ಕಾಣುವುದು ಅಥವಾ ಕಣಿವೆಗಳು ಕಾಣುವುದು ಸಹಜ. ಇನ್ನೊಂದು, ದಕ್ಷಿಣದ ಕಡೆ ಭೂಮಿಯ ಇಳಿಜಾರಾಗಿದೆ. ಆಫ್ಕೋರ್ಸ್ ದಕ್ಷಿಣದ ಕಡೆ ಅಂದರೆ ನಾವಿರೋ ಸ್ಥಳ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಬರ್ತೀವಲ್ಲ, ಆಂಧ್ರ ಪ್ರದೇಶ ಇವೆಲ್ಲ ಬರ್ತೀವಲ್ಲ, ದಕ್ಷಿಣ ಕಡೆಗೆ ಇಳಿಜಾರಾಗಿರುತ್ತದೆ. ಸೊ ಇದು A ಮತ್ತು C. ಸರಿಯಾದ ಉತ್ತರ A ಮತ್ತು C. ಸೊ ಇನ್ನು 45ನೇ ಪ್ರಶ್ನೆ ನೋಡೋಣ. ಹಸನ್ ನಿಜಾಮಿ ಬರೆದ ಕೃತಿ ಹೆಸರೇನು ಅಂತ ಕೇಳಿದ್ದಾರೆ. ತಾಜುಲ್ ಮಾಸಿರ್ ಸರಿಯಾದ ಉತ್ತರ. 46ನೇ ಪ್ರಶ್ನೆ. ಋತುಕಾಲಿಕ ಹಿಮಮುಖವು ಈ ಗಾಳಿಯ ಲಕ್ಷಣವಾಗಿದೆ. ಮಾನ್ಸೂನ್ ವಾಯುಗುಣ ಸರಿಯಾದ ಉತ್ತರ. ಓಕೆನಾ ಫ್ರೆಂಡ್ಸ್, ಅರ್ಥ ಆಗ್ತಿದೆ ಅನ್ಕೊತೀನಿ. 47ನೇ ಪ್ರಶ್ನೆಗೆ ಹೋಗೋಣ. ಖಂಡಾಂತರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಹೇಳಿಕೆ ಸರಿಯಿಲ್ಲ ಅಂತ ಕೇಳಿದ್ದಾರೆ. ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರವಿರುವುದಿಲ್ಲ ಅನ್ನೋದೇ
ಸರಿ ಇಲ್ಲ, ಹಿಂಗಿರಲ್ಲ. ಹಾಗೇನು 10 ಫಲಕಗಳು ಸಮೀಪ ಇರಬೇಕಂತೇನಿರಲ್ಲ. 48ನೇ ಪ್ರಶ್ನೆ ನೋಡೋಣ. ಋತುವಿಗೆ ಹಗಲು ಮತ್ತು ರಾತ್ರಿಯು ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನೆಂದರೆ ಭೂ ಅಕ್ಷದ ಒಲುವಿಕೆಯ ಪರಿಭ್ರಮಣೆ, ಅಂದರೆ ರೆವಲ್ಯೂಷನ್ಸ್. ಸರಿಯಾದ ಉತ್ತರ ಇದೆ. 48ನೇದಾಗುತ್ತೆ. 49ನೇದು, ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿವೆ ಅಂತ ಕೇಳಿದ್ದಾರೆ. ಬಿ ಮತ್ತು ಸಿ ಮಾತ್ರ ಅಂತ ಆನ್ಸರ್ ಆಗಿದೆ ಆಲ್ರೆಡಿ. ಇಲ್ಲಿ ಬಿ ಮತ್ತು ಸಿ ನೋಡೋಣ. ಮೊಳೆಕಾಲೂರು ಮತ್ತು ಕಂಚಿಪುರಂ. ಸರಿಯಾದ ಉತ್ತರ ಬಿ ಮತ್ತು ಸಿ. ಸರಿಯಾದ ಉತ್ತರ ಬಿ ಮತ್ತು ಸಿ, ರೈಟ್ ಆನ್ಸರ್. ಸೊ 50ನೇ ಪ್ರಶ್ನೆ ನೋಡೋಣ. ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿರವಾಗಿದೆ ಅಂತ ಕೇಳಿದ್ದಾರೆ. ಸೊ ಟರ್ಕಿಯು ಯಾವ ನಡುವೆ ಸ್ಥಿರವಾಗಿದೆ ಅಂದರೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ ನಡುವೆ ಬರುತ್ತದೆ. ಟರ್ಕಿ ಸ್ಥಿರವಾಗಿವೆ. 51ನೇದು, ಪಾನುಮ್ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ ಅಂತ ಕೇಳಿದ್ದಾರೆ. ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾಗಳು ಏನಾಗುತ್ತದೆ, ಕಾಲುವೆಗಳು ಬೇರ್ಪಡ್ತವೆ. 52ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂ ಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ. ಕಾಸ್ಪೇಟ್ ಮೈದಾನ ಅಂತಲೂ ಕರೀತಾರೆ. 53ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹೇಳಿಕೆ 1, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ. ಹೇಳಿಕೆ 2, ಭೂಗ್ರಹದ ತಾಪಮಾನ ಆವಯವನ್ನು ಸರಿದೂಗಿಸಲು ಭೂಮಿಯ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯ ಭೂ ವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ. ಕೊಟ್ಟಿರುವ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಿ. ಸೊ ಇಲ್ಲಿ 1ನೇ ಹೇಳಿಕೆ ತಪ್ಪಾದರೆ 2ನೇ ಹೇಳಿಕೆ ಸರಿ. 2 ಹೇಳಿಕೆಗಳು ವೈಯಕ್ತಿಕವಾಗಿ 1ನೇ ಆಯ್ಕೆ ಇದು ಆಗೋಯಿತು. 2ನೇ ಆಯ್ಕೆ ಏನಿದೆ, 2 ಆಯ್ಕೆಗಳು ವೈಯಕ್ತಿಕವಾಗಿ ಸರಿಯಾಗಿದೆ ಮತ್ತು 2ನೇ ಹೇಳಿಕೆಯು 1ನೇ ಹೇಳಿಕೆಗೆ ಸರಿಯಾದ ವಿವರಣೆಯಾಗಿದೆ. ಇದನ್ನು ನಾನು ನಿಮಗೆ ಪಾರ್ಟ್ 2ದಲ್ಲಿ ಹೇಳ್ತೀನಿ. ಇಲ್ಲಿಗೆ ಪಾರ್ಟ್ 1 ಇದನ್ನು ನಾನು ಪಾರ್ಟ್ 2ಗೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಗೆ ನಿಮ್ಮದು ಪಾರ್ಟ್ 1 ಅಂದರೆ ಎಫ್ ಡಿ ಎ ಕ್ವಶನ್ ಪೇಪರ್ ಇವತ್ತು ನಡೆದ FDA ಕ್ವಶನ್ ಪೇಪರ್. ಇಲ್ಲಿ ನೋಡಿ ಡೇಟು, ಇಂದು ನಡೆದ FDA ಕ್ವಶನ್ ಪೇಪರ್ ಕೀ ಆನ್ಸರ್ಸ್. ಇಲ್ಲಿಗೆ ಪಾರ್ಟ್ 1 ಮುಗಿಯುತ್ತೆ. ನಿಮಗೆ ನೆಕ್ಸ್ಟ್ ಆನ್ಸರ್ಸ್ ಅಂದರೆ 53ನೇ ಆನ್ಸರ್ಲಿಂದ 100ನೇ ಪ್ರಶ್ನೆವರೆಗೂ ನಿಮಗೆ ಆನ್ಸರ್ಸ್ ಬೇಕಂದರೆ ನೀವು ನಮ್ಮ ಚಾನಲಲ್ಲಿರುವ ಪಾರ್ಟ್ 2 ವಿಡಿಯೋಗೆ ನೋಡಬೇಕಾಗುತ್ತೆ. ಪಾರ್ಟ್ 2 ವಿಡಿಯೋನ ನೋಡಬೇಕು. ಇಲ್ಲಿವರೆಗೂ ಪಾರ್ಟ್ 1 ಮುಗಿಯಿತು. ಇದನ್ನು ನಾನು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಂದ ಎಲ್ಲ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ, ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯ ಪಾರ್ಟ್ 1ನಲ್ಲಿ ನೀವು ಎಷ್ಟು ಆನ್ಸರ್ಸ್ನ ಕರೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮಗೆ ಅನಲೈಸ್ ಮಾಡ್ಕೊಳ್ಳಿ, ಅಂದರೆ ಸಂಸ್ಕೃತ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸರಿ ಉತ್ತರಗಳು ಬರೆದಿದ್ದೀನಿ ನಾನು ಎಕ್ಸಾಮಲ್ಲಿ ಅಂತ ನೋಡ್ಕೊಳ್ಳಿ. ನಾವು ಇಲ್ಲಿ ನೋಡಿ, ನಾವು ಇನ್ಸ್ಟಾಗ್ರಾಮ್ನಲ್ಲಿದ್ದೀವಿ. ಕಾಂಪಿಟೇಟಿವ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಇದನ್ನು ಸರ್ಚ್ ಮಾಡಿದ್ರೆ ನಮ್ಮ ಪ್ರೊಫೈಲ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲೂ ಇದ್ದೀವಿ ನಾವು, ಆಮೇಲೆ ಫೇಸ್ಬುಕ್ಕಲ್ಲೂ ಇದ್ದೀವಿ, ಆಮೇಲೆ ಯೂಟ್ಯೂಬಲ್ಲೂ ಇದ್ದೀವಿ. ಇವನ್ನೆಲ್ಲದರಲ್ಲೂ ನಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಲೈಕ್ ಮಾಡಿ. ಆಮೇಲೆ ಇತ್ತೀಚೆಗಷ್ಟೇ ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ್ದೀವಿ. www.competitivekarnataka.com ಅಂತ ನಮ್ಮದು ವೆಬ್ಸೈಟ್ ನೇಮು. ಈ ವೆಬ್ಸೈಟಲ್ಲಿ ಹೋಗಿ ಎಲ್ಲ ರೀತಿಯ ಇನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ವೆಬ್ಸೈಟ್ ನಡೀತಾ ಇದೆ. ಸೊ ಇಲ್ಲಿಗೆ ಭಾಗ 1 ಅಂದರೆ ಪಾರ್ಟ್ 1 FDA ಕೀ ಆನ್ಸರ್ಸ್ ಬಗ್ಗೆ, ಇವತ್ತು ನಡೆದ FDA ಕೀ ಆನ್ಸರ್ಸ್ ಬಗ್ಗೆ ಚರ್ಚಿಸಲಾಗಿದೆ. ಪಾರ್ಟ್ 2 ಅಂದರೆ 53ನೇ ಪ್ರಶ್ನೆ ಅಂತ ನಾನು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.